ಮಿಷನ್ ರೋಡ್ನಲ್ಲಿ ಲೋಕಾರ್ಪಣೆಗೊಂಡ ಸೂಪರ್ ಸ್ಪೆಷಾಲಿಟಿ ಎನ್ಯು ಆಸ್ಪತ್ರೆ. ಬುಧವಾರ ಮಿಷನ್ ರೋಡ್ನಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ನೂತನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಎನ್ಯು ಆಸ್ಪತ್ರೆ ಉದ್ಘಾಟನೆಗೊಂಡಿತು. ಇದರೊಂದಿಗೆ ಯೂರಾಲಜಿ, ನೆಫ್ರಾಲಜಿ, ಫರ್ಟಿಲಿಟಿ ಮತ್ತು ಟ್ರಾನ್ಸ್ಪ್ಲಾಂಟ್ ಚಿಕಿತ್ಸೆಯಲ್ಲಿ ತನ್ನ ನಾಯಕತ್ವವನ್ನು ಆಸ್ಪತ್ರೆ ಇನ್ನಷ್ಟು ಬಲಪಡಿಸಿಕೊಂಡಂತಾಗಿದೆ. ಈ ಸೌಲಭ್ಯವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಸಂಸದರು ಹಾಗೂ ಜಯದೇವ ಹೃದಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಮಾಜಿ ನಿರ್ದೇಶಕ ಡಾಕ್ಟರ್ CN ಮಂಜುನಾಥ್, ನಟ ಮತ್ತು ಚಲನಚಿತ್ರ ನಿರ್ದೇಶಕ ರಮೇಶ್ ಅರವಿಂದ್ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಉದ್ಘಾಟನೆಯ ನಂತರ ಮಾತನಾಡಿದ ಸಂಸದ ಡಾಕ್ಟರ್ CN ಮಂಜುನಾಥ್ ರವರು, ಇವತ್ತು ಭಾರತ ದೇಶ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹದ ರಾಜಧಾನಿಯಾಗಿದೆ. ಇವತ್ತು ಭಾರತ ದೇಶ ಹೃದಯಾಘಾತದ ರಾಜಧಾನಿ, ಅಧಿಕ ರಕ್ತದ ಒತ್ತಡದ ರಾಜಧಾನಿ. ಅದರಿಂದ ಇವತ್ತು ಭಾರತ ದೇಶ ಈ ಕಿಡ್ನಿ ಡಿಸೀಸ್ ರಾಜಧಾನಿಯಾಗಿ ಕೂಡ ಬರ್ತಾ ಇದೆ. ರಾಜಧಾನಿಯಲ್ಲಿ ಇವತ್ತು ಒಂದು ಎನ್ಯು ಹಾಸ್ಪಿಟ್ಲು, ಕರ್ನಾಟಕದ ರಾಜಧಾನಿಯಲ್ಲಿ ಇವತ್ತು ಎನ್ಯು ಹಾಸ್ಪಿಟ್ಲು ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ. ಯಾಕೆಂದರೆ ಒಂದು ಮಾಹಿತಿ ಪ್ರಕಾರ ಇವತ್ತು ಭಾರತ ದೇಶದಲ್ಲಿ 14 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಯಾಕೆಂದರೆ ಇವತ್ತು ಈ ಕಿಡ್ನಿ ಡಿಸೀಸು ಸಾಮಾನ್ಯವಾಗಿ ಬಹಳ 2 ಪ್ರಮುಖವಾದಂಥ ಕಾರಣಗಳು ಯಾವುದು? ಒಂದು ಸಕ್ಕರೆ ಕಾಯಿಲೆ, ಡಯಾಬಿಟೀಸು, ಇನ್ನೊಂದು ಅಧಿಕ ರಕ್ತದ ಒತ್ತಡ, ಹೈ ಬ್ಲಡ್ ಪ್ರೆಷರು. ಹೀಗಾಗಿ ಮೂರನೇದು ಅಫ್ಕೋರ್ಸ್ ಇನ್ಫೆಕ್ಷನ್ಸು, ಅದೆಲ್ಲ ಬೇರೆ ಕಾಯಿಲೆಗಳಿದ್ದಾವೆ, ಕಾರಣಗಳಿದ್ದಾವೆ. ಇವತ್ತು 14 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ಇನ್ನು 14 ಕೋಟಿ ಸಕ್ಕರೆ ಕಾಯಿಲೆಯ ಬಾಗಿಲಿಗೆ ಬಂದು ನಿಂತಿದ್ದಾರೆ. ವಾಟ್ ಯು ಕಾಲ್ ಇಟ್ ಆಸ್ ಫ್ರೀ ಡಯಾಬಿಟೀಸ್. ಅಂದರೆ ಸಕ್ಕರೆ ಕಾಯಿಲೆ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿದ್ದವ್ರಿಗೆ ಏನು ರಿಸ್ಕ್ ಇರುತ್ತೆ, ಕಾರ್ಡಿವ್ಯಾಸ್ಕ್ಯುಲರ್ ರಿಸ್ಕ್ ಆಗ್ಬೋದು ಅಥವಾ ಕ್ರಾನಿಕ್ ಕಿಡ್ನಿ ರಿಸ್ಕ್ ಆಗ್ಬೋದು, ಇವನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟ್ ಎಂಟರ್ ಆಗಿದ್ದಾರೆ. 26/10/2024ರಲ್ಲಿ 4 ಫ್ಲಾಟ್ಗೆ ಮಾರಾಟಕ್ಕೋಸ್ಕರ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ. ಆ ಫ್ಲಾಟ್ಗಳಿರೋದು ನಿಮಗೆ ಡೀಟೇಲ್ ಹೇಳ್ತೀನಿ. ರಾಮಚಂದ್ರ ವಿಲೇಜ್ ಅಲ್ಲಿ ಇರೋದಂತ ಇದು. ರಾಮಚಂದ್ರ ವಿಲೇಜ್ ಅಂತ 4 ಫ್ಲಾಟ್ಗಳು. ಫ್ಲಾಟ್ ನಂಬರ್ 313 ಇಟ್ ಇಸ್ ಥರ್ಡ್ ಫ್ಲೋರ್ ಅಲ್ಲಿ ಇದೆ. 517 ಫಿಫ್ತ್ ಫ್ಲೋರ್ ಅಲ್ಲಿ ಇದೆ. 715 ಸೆವೆಂತ್ ಫ್ಲೋರ್ ಇದೆ. 713 ಸೆವೆಂತ್ ಫ್ಲೋರ್ ಇದೆ. ಈ 4 ಫ್ಲಾಟ್ಗಳಿಗೆ ನಮ್ಮ ಮಾಬಾ ಮ್ಯಾನೇಜಿಂಗ್ ಡೈರೆಕ್ಟರ್ ಜೊತೆ ಅಗ್ರಿಮೆಂಟ್ ಎಂಟರ್ ಆಗಿದ್ದಾರೆ. ಮೊದಲನೇದು ಹೇಳ್ತೀನಿ. ಮೊದಲನೇದು ಫ್ಲಾಟ್ ನಂಬರ್ 313 ಥರ್ಡ್ ಫ್ಲೋರ್ ಇರೋದಕ್ಕೆ ಟೋಟಲ್ ಕನ್ಸಿಡರೇಷನ್ 30,25,000. ಅವ್ರು 20 ಲಕ್ಷ ಅಡ್ವಾನ್ಸ್ ತಗೊಂಡಿದ್ದಾರೆ.